ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸಿಗೆ ನಿಮಗೆ ಸ್ವಾಗತ. ಸೊ ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ಇಂದ ನಿಮಗೆ ಏನ್ ಬೆನಿಫಿಟ್ಸ್ ಅಂದ್ರೆ 5 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಮ್ಯಾಟ್ರಿಸಸ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಬರ್ತಕ್ಕಂತ ಅಷ್ಟು ಕ್ವೆಶ್ಚನ್ಗಳನ್ನ ನಾವು ಸ್ಟಡಿ ಮಾಡೋಣ. ಓಕೆ, ಇದು ಈ ಒಂದು ವಿಡಿಯೋ ಕ್ಲಾಸ್ ನ ನೀವು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿದ್ರೆ ಸಿಗ್ತಕ್ಕಂತ ಒಂದು ಬೆನಿಫಿಟ್ಸ್. ನೋಡಿ, ನಾವು ಪಾರ್ಟ್ ಡಿ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅಂದ್ರೆ ಈ ಸೆಕೆಂಡ್ PUC ಕ್ವೆಶ್ಚನ್ ಪೇಪರ್ ಫಾರ್ಮೆಟ್ ನಲ್ಲಿ ಬರ್ತಕ್ಕಂತ ಒಂದು ಪಾರ್ಟ್ ಇದು. ಅಂದ್ರೆ 5 ಮಾರ್ಕ್ ಪಾರ್ಟ್, 10 ಕ್ವೆಶ್ಚನ್ಸ್ ಇರುತ್ತೆ, 6 ಕ್ವೆಶ್ಚನ್ ನ ಅಟೆಂಡ್ ಮಾಡು. ಹಾಗಾದ್ರೆ ನಾವೀಗ ಯಾವ್ದು ಕಲ್ತಿದೀವಿ? 3 ಡೈಮೆನ್ಷನಲ್ ಜಿಯೋಮೆಟ್ರಿ ಕಲ್ತಿದೀವಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಕಲ್ತಿದೀವಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಕಲ್ತಿದೀವಿ, ಅದೇ ರೀತಿ ಡಿಫ್ರೆನ್ಶಿಯೇಷನ್ ಅಲ್ಲಿ ಇನ್ ಪರ್ಟಿಕ್ಯುಲರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಕಲ್ತಿದೀವಿ. ಸೊ ಈ ಒಂದು ಪ್ರೆಸೆಂಟ್ ಕ್ಲಾಸ್ ನಲ್ಲಿ ಮ್ಯಾಟ್ರಿಸಸ್ ಮೇಲೆ ಬರ್ತಕ್ಕಂತ 5 ಮಾರ್ಕ್ ಪ್ರಾಬ್ಲಮ್ಸ್ ಸಹ ಕಲ್ತ್ಕೊಳ್ಳೋಣ. ಸೊ ಅಲ್ಲಿಗೆ ನಮಗೆ ನಮ್ಮ ಅಕೌಂಟಿಗೆ 25 ಮಾರ್ಕ್ಸ್ ಕ್ರೆಡಿಟ್ ಆದಂಗ ಆಗುತ್ತೆ. ಓಕೆ, ಸೊ ನಿಮಗೆ ಕೆಲವರಿಗೆ ಕನ್ಫ್ಯೂಷನ್ ಬರ್ಬೋದು, ಏನಿದು ಈಸಿಯೆಸ್ಟ್ ಇರ್ತಕ್ಕಂಥ ಚಾಪ್ಟರ್ ಮ್ಯಾಟ್ರಿಸಸ್ ನ 5th ಕ್ವೆಶ್ಚನ್ ಆಗಿ ಯಾಕೆ ಚೂಸ್ ಮಾಡಿದ್ರು ಅಂತ. ಯಾಕೆಂದ್ರೆ ಇದು ಸ್ವಲ್ಪ ಕೆಲವೊಂದು ಟೈಮ್ ಕಿಲ್ ಮಾಡುತ್ತೆ. ಸೊ ಹಾಗಾಗಿ ನಾವು 5th ಪ್ಲೇಸಿಗೆ ಈ ಒಂದು ಕ್ವೆಶ್ಚನ್ ನಾನು ತಗೊಂಡಿದ್ದೆ. ತುಂಬಾ ಈಸಿ, ಬಟ್ ಸ್ವಲ್ಪ ಮೈ ಮರ್ತ್ರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಇದೇ ಆರ್ಡರ್ ನಲ್ಲಿ ನೀವು ಕ್ವೆಶ್ಚನ್ ಚೂಸ್ ಮಾಡ್ಕೊಂಡ್ರೆ ಮೇನ್ ಎಕ್ಸಾಮ್ ನಲ್ಲಿ ತುಂಬಾ ಸಹಾಯ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಓಕೆ, ಟೈಮ್ ವೇಸ್ಟ್ ಮಾಡ್ದೇನೆ ಕ್ವೆಶ್ಚನ್ಗೆ ಎಂಟ್ರಿ ಆಗೋಣ. ಎಸ್, ಫಸ್ಟ್ ಕ್ವೆಶ್ಚನ್ ಈ ತರ ಇದೆ. If A is equal to 1 2 2 1, 2 cross 2 matrix ಇದೆ, and B is equal to 2 0 1 3, C is equal to 1 1 2 3. Calculate AC, BC and A plus B into C, and also verify A plus B into C equal to AC plus BC. So ಈ ಒಂದು ಕ್ವೆಶ್ಚನ್ ಮಾರ್ಚ್ 2014 ನಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶ್ಚನ್. ಕ್ವೆಶ್ಚನ್ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಸೊಲ್ಯೂಷನ್ ಹೋಗೋಣ. ಸೊಲ್ಯೂಷನ್, ಸೊ ಫಸ್ಟ್ ಗಿವನ್ ನ ಬರ್ಕೊಳ್ಳೋಣ. A given matrix A, given matrix B and given matrix C. ಫಸ್ಟ್ ಅವ್ರು ಏನ್ ಕೇಳಿದಾರೆ ಒನ್ ಬೈ ಒನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. AC ಅನ್ನೋದು ನಮಗೆ ಬೇಕಾಗಿದೆ, ಅಂದ್ರೆ ಪ್ರಾಡಕ್ಟ್ ಆಫ್ ದ ಟೂ ಮ್ಯಾಟ್ರಿಸಸ್ ಯಾವ್ದ್ಯಾವ್ದು, A ಮತ್ತೆ C. ಸೊ ನೋಡಿ, A ಸ್ಪಷ್ಟವಾಗಿ ಬರ್ಕೊಳ್ಬೇಕು, ಸಿ ಮ್ಯಾಟ್ರಿಕ್ಸ್ ಸಹ ಸ್ಪಷ್ಟವಾಗಿ ಬರ್ಕೊಳ್ಬೇಕು. ಓಕೆನಾ? ಈಗ ನಾವು ಮ್ಯಾಟ್ರಿಕ್ಸ್ ನ ಅಪ್ಲೈ ಮಾಡೋಣ. ಅದಕ್ಕೆ ನಾವು ಮುಂಚೆ ಈ ಒಂದು ರೂಲ್ ನಿಮಗೆ ಗೊತ್ತಿರಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಈ ರೀತಿ ಇರುತ್ತೆ, ರೈಟ್? ಇದು ಮೆಥಡ್ ನಿಮಗೆ ಗೊತ್ತಿದೆ, ಆದ್ರೂ ಸಹ ಬರಿತಾ ಇದೆ. ಎಸ್, ನೋಡಿ ಸ್ಪಾಟ್ಲೈಟ್ ನ ದಯವಿಟ್ಟು ಪರ್ಫೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ 1 into 1 is 1, 2 into 2 is 4. So next 1 into 1 is 1, 2 into 3 is 6. ಅಂದ್ರೆ ಇದು ಪ್ಲೇಸ್ ನೋಡಿ, ಇದು ಯಾವ್ದು ಪ್ಲೇಸ್, ಇದು ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಹಾಗಾಗಿ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. ಈ ಪ್ಲೇಸ್ ಯಾವ್ದಿದು?
1, 2 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅದೇ ರೀತಿ ಈ ಪ್ಲೇಸ್ಮೆಂಟ್ ಯಾವುದು 2, 1 ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ 2 into 1 is 2. So 1 into 2 is 2. Okay. Next ಈ ಪ್ಲೇಸ್ಮೆಂಟ್ ಯಾವುದು 2, 2. So second row second column. 2 into 1 is 2. 1 into 3 is 3. ಸೊ ನೆಕ್ಸ್ಟ್ ಇನ್ನು ಮಾಮೂಲಿ ಅಡಿಷನ್ ನಿಮಗೆ ಗೊತ್ತಾಗುತ್ತೆ. ಸೊ AC ಅನ್ನೋದು ಸಿಕ್ಕಿದೆ. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು BC. ಸೊ ನೋಡಿ ಬಿ ಮ್ಯಾಟ್ರಿಕ್ಸ್ ಮತ್ತೆ ಸಿ ಮ್ಯಾಟ್ರಿಕ್ಸ್ ಆಸ್ ಇಟ್ ಇಸ್ ನಾವು ಬರ್ಕೊಂಡಿದ್ದೀವಿ. ಸೇಮ್ ಇಲ್ಲಿ ಏನು ಮೆಥಡ್ ಅಪ್ಲೈ ಮಾಡಿದ್ವಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಸೇಮ್ ಮೆಥಡ್ ನ ನಾವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ನೋಡಿ 2 into 1 is 2. 0 into 2 is 0. 2 into 1 is 2. 0 into 3 is 0. 1 into 1 is 1. 3 into 2 is plus 6. 1 into 1 is 1. 3 into 3 is plus 9. So simple additions. ಏನು ಸಿಗುತ್ತೆ BC ಅನ್ನೋದು ಸಿಗುತ್ತೆ. ಸೊ AC ಸಿಕ್ಕಿದೆ, BC ಸಿಕ್ಕಿದೆ. ಇನ್ನು ನಮಗೆ ನೆಕ್ಸ್ಟ್ ಬೇಕಾಗಿರ್ತಕ್ಕಂಥದ್ದೇನು A plus B. ಸೊ A ಮ್ಯಾಟ್ರಿಕ್ಸ್ ಇದೆ, B ಮ್ಯಾಟ್ರಿಕ್ಸ್ ಇದೆ, ಜಸ್ಟ್ ಅಡಿಷನ್. ಮ್ಯಾಟ್ರಿಕ್ಸ್ ಅಡಿಷನ್ ನಿಮಗೆ ಗೊತ್ತಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ನಾವು ಆಡ್ ಮಾಡಬೇಕಾಗುತ್ತೆ. ಸೊ 1 ಪ್ಲಸ್ ಸ್ಪಾಟ್ಲೈಟ್ ನ ಫಾಲೋ ಮಾಡಿ. 1 plus 2 is 3. 2 plus 0 is 2. 2 plus 1 is 3. 1 plus 3 is 4. Okay. ಸೊ ನೆಕ್ಸ್ಟ್ ಏನಾಗುತ್ತೆ ಕನ್ಸಿಡರ್. ಈಗ LHS ಬರೋಣ. ಈಗ ನಮಗೆ ಏನೇನ್ ಬೇಕು ಎಲ್ಲ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಈಗ LHS A plus B into C ಅಂತ ಇದೆ. ಸೊ ನಾವು A plus B ನು ಫೈಂಡ್ ಔಟ್ ಮಾಡ್ಕೊಂಡಿದೀವಿ. C ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಬರ್ಕೊಂಡಿದೀವಿ. ಒನ್ಸ್ ಅಗೇನ್ ಮಲ್ಟಿಪ್ಲಿಕೇಶನ್ ನೋಡಿ 3 into 1 ಸ್ಪಾಟ್ಲೈಟ್ ನ ಅಬ್ಸರ್ವ್ ಮಾಡಿ. 3 into 1 is 3. 2 into 2 is 4. 3 into 1 is 3. 2 into 3 is 6. 3 into 1 is 3. 4 into 2 is 8. 3 into 1 is 3. 4 into 3 is 12. ಓಕೆ, ಬಹಳ ಈಸಿ ಇದೆ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಸೊ ಇದೇನ್ ನಮಗೆ ಈಗ ಮಾಮೂಲಿ ಅಡಿಷನ್ ನಮಗೆ ಗೊತ್ತಾಗತ್ತೆ. ಹಾಗಾದ್ರೆ ನಮಗೆ ಏನ್ ಸಿಕ್ತೀಗ A plus B into C ಅನ್ನೋದು ಸಿಕ್ಕಿದೆ. Call it as equation number 1. RHS ನೋಡೋಣ. RHS ಏನಿದೆ AC plus BC ಅಂತ. ಸೊ ನಾವು AC ಮತ್ತೆ BC ನ ಸ್ಟಾರ್ಟಿಂಗ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಸೊ 5 plus 2 is 7. 7 plus 2 is 9. 4 plus 7 is 11. 5 plus 10 is 15. So call it as equation number 2. From equation 1 and 2 ನಮಗೆ ಏನ್ ಗೊತ್ತಾಗುತ್ತೆ LHS is equal to RHS. ಅಂದ್ರೆ ಏನಾಯ್ತು A plus B into C equal to AC plus BC. ಇದೇ ತಾನೇ ಅವರು ಕೇಳಿದ್ದು ಶೋ ದಟ್ ಕೇಸ್ ನಲ್ಲಿ ವೆರಿಫೈ ಅಂತ ಕೇಳಿದ್ರಲ್ಲ ಅದೇ. ಸೊ ಅಲ್ಲಿಗೆ ನಾವು ರೀಚ್ ಆಗಿದ್ವಿ. ಸೊ ನೋಡಿ ನಾವು ಇಷ್ಟು ನಾವು ಕಂಪ್ಲೀಟ್ ಆಗಿ ನಾವು ಪ್ರೆಸೆಂಟ್ ಮಾಡಿದ್ರೆ 5 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಮ್ಯಾಟ್ರಿಸಸ್ ಈಸಿ ಚಾಪ್ಟರ್. ಒಂದು ಸೈನ್ ವೇರಿ ಆದ್ರೆ ನಮಗೆ 0 ಮಾರ್ಕ್ಸ್ ಸಿಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಫ್ A is equal to 1 2 3, if A is equal to 3 cross 3 matrix ಕೊಟ್ಟಿದ್ದಾರೆ. So first row is 1 2 3, second row is 3 minus 2 1, and third row is 4 2 1. Then show that A cube minus 23 into A minus 40 I equal to 0. ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2014 ಮಾರ್ಚ್ 15 ಮತ್ತೆ ಮಾರ್ಚ್ 19 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಹಾಗಾದ್ರೆ ಇಲ್ಲಿ ಶೋ ದಟ್ ನೇ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಾವು A ಕ್ಯೂಬ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತ. ಓಕೆ, A ಕ್ಯೂಬ್ ನ ಫೈಂಡ್ ಔಟ್ ಮಾಡ್ಕೊಂಡು ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗಬೇಕು. ಸೊಲ್ಯೂಷನ್ ಕನ್ಸಿಡರ್ A equal to A ಕ್ಯೂಬ್ ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ A ಸ್ಕ್ವೇರ್ ಬೇಕಾಗುತ್ತೆ. ಹಾಗಾಗಿ ಫಸ್ಟ್ A ಸ್ಕ್ವೇರ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ.
ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಇಂಟು ಎ. ಸೊ 2 ಟೈಮ್ ನಾವು ಬರ್ಕೊಂಡಿದೀವಿ. ಓಕೆ, ಇಲ್ಲೂ ಒನ್ಸ್ ಅಗೇನ್ ಈ ಮಲ್ಟಿಪ್ಲಿಕೇಶನ್ ನೀವು ಮರೆಯೋ ಹಾಗಿಲ್ಲ. ಓಕೆನಾ? ಈಗ ನಮಗೆ ಫಸ್ಟ್ ಬೇಕಾಗಿರೋದೇನು? 1,1 ಪೊಸಿಷನ್. ನೋಡಿ, ಇದೇನಿದು ಪ್ಲೇಸು? 1,1. ಸೊ ಹಾಗಾಗಿ ಫಸ್ಟ್ ರೋ ಫಸ್ಟ್ ಕಾಲಮ್ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ 1 into 1 is 1, 2 into 3 is plus 6, 3 into 4 is 12. ನೆಕ್ಸ್ಟ್ ಇದು 1,2 ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ 1 into 2 is 2, 2 into minus 2 is 4, 3 into 2 is 6. So next 1 into 3 is 3, 2 into 1 is 2, 3 into 1 is 3. Similarly, ಈ ನೆಕ್ಸ್ಟ್ 2 ನೀವು ಅಪ್ಲೈ ಮಾಡಿ ಕೇರ್ಫುಲ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ ಸಿಂಪ್ಲಿಫಿಕೇಶನ್ ನಮಗೆ ಎ ಸ್ಕ್ವೇರ್ ಸಿಕ್ಕಿದೆ. ಓಕೆನಾ? ನಮ್ಮ ಮೊದಲನೇ ಸ್ಟೆಪ್ ಏನು? ಎ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಎ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನೋಡಿ, ರ್ಯಾಂಡಮ್ ಆಗಿ ನಾನು ಇದು ಯಾವ್ದಾದ್ರು ಒಂದು ಚೂಸ್ ಮಾಡ್ತೀನಿ. ಈ 12 2 1 ಯಾವ ರೀತಿ ಬಂತು ಅಂತ ನೋಡೋಣ. ಫಸ್ಟ್ ಇದ್ರ ಪೊಸಿಷನ್ ನೋಡೋಣ. ಪೊಸಿಷನ್ ಆಫ್ ದಿಸ್ ಒನ್ ಇಸ್ ಯಾವ ರೋ ನಲ್ಲಿ ಇದೆ? ಇದು ಥರ್ಡ್ ರೋ ಮತ್ತೆ ಥರ್ಡ್ ಕಾಲಮ್. ಸೊ ಹಾಗಾಗಿ ನಾವು ಥರ್ಡ್ ರೋ ಥರ್ಡ್ ಕಾಲಮ್ ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ರ್ಯಾಂಡಮ್ ಆಗಿ ಒಂದು ಚೂಸ್ ಮಾಡಿರೋದು ಅಷ್ಟೇ ನಾನೀಗ. 4 into 3 12, 2 into 1 2, 1 into 1 is 1. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದು 3,3 ಪ್ಲೇಸ್ ನಲ್ಲಿ ಇದೆ. ಓಕೆ, ಥರ್ಡ್ ರೋ ಥರ್ಡ್ ಕಾಲಮ್. ಹಾಗಾಗಿ ಇಲ್ಲಿರ್ತಕ್ಕಂಥ ಥರ್ಡ್ ರೋ ಇಲ್ಲಿರ್ತಕ್ಕಂಥ ಥರ್ಡ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. 4 into 3 is 12, 2 into 1 is 2, 1 into 1 is 1. ಓಕೆ, ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಒಂದು ರ್ಯಾಂಡಮ್ ಆಗಿ ಚೂಸ್ ಮಾಡ್ಕೊಂಡು ಎ ಸ್ಕ್ವೇರ್ ಸಿಕ್ಕಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ಆಕ್ಚುಲಿ ಎ ಕ್ಯೂಬ್. ಸೊ ಎ ಕ್ಯೂಬ್ ಅಂದ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಇಂಟು ಎ ಅಂತ ಬರ್ಕೊಳ್ಬಹುದು. ಎ ಸ್ಕ್ವೇರ್ ನಾವು ಈಗ ಜಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ಬರ್ದಿದ್ದೀನಿ. ಎ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಬರ್ತಿದ್ದೀನಿ. ಒನ್ಸ್ ಅಗೇನ್ ಇಲ್ಲೂ ಸಹ ಇದೇ ರೀತಿನೇ ನಾವು ಅಪ್ಲೈ ಮಾಡಬೇಕು. ಓಕೆ, ಒಂದು ರ್ಯಾಂಡಮ್ ಆಗಿ ಒಂದು ಫಸ್ಟ್ ಕಾಲಮ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಈ ಪ್ಲೇಸ್ಮೆಂಟ್ ಯಾವ್ದಿದು? 1,1 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ 19 into 1 is 19, 4 into 3 is 12. So small correction. ನೋಡಿ, 19 into 1 is 19, 4 into 3 is 12. Okay na? 4 into 3 is 12. So next 8 into 4 is 32. So next 19 into 2 is 38, 4 into minus 2 is minus 8, 8 into 2 is 16. Next first row third column, 9 into 3 is 57, 4 into plus 1 is 4, 8 into plus 1 is plus 8, 1 into 1 is 1, 12 into 3 is 36, 8 into 4 is 32. ಸೊ ನೆಕ್ಸ್ಟ್ ಈ ಪ್ಲೇಸ್ಮೆಂಟ್ ಯಾವುದು ಅಂದ್ರೆ ಸೆಕೆಂಡ್ ರೋ ಥರ್ಡ್ ಕಾಲಮ್. ನೋಡಿ, ಸೆಕೆಂಡ್ ರೋ ಥರ್ಡ್ ಕಾಲಮ್. 1 into second row second column. So 1 into 2 is 2, 12 into minus 2 is minus 24, 8 into 2 is 16. ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ, ಪ್ರತಿಯೊಂದು ವ್ಯಾಲ್ಯೂ ಈಸಿಯಾಗಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಫೈನಲಿ ಆನ್ಸರ್ ಈ ರೀತಿ ಇದೆ. ಅಬ್ಸರ್ವ್ ಮಾಡಿ. ನಮಗೆ ಈಗ ಎ ಕ್ಯೂಬ್ ಸಿಕ್ಕಿದೆ.
ಸೊ ಹಾಗಾಗಿ LHS ನಾವೇನ್ ಪ್ರೂವ್ ಮಾಡಬೇಕಾಗಿದೆ ಆ LHS ನ ತಗೊಳ್ಳೋಣ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು A Q ಪ್ಲೇಸ್ಮೆಂಟ್, ಆಮೇಲೆ -23 A ಪ್ಲೇಸ್ಮೆಂಟ್ -40 into I ಅಂದ್ರೆ ನಿಮಗೆ ಗೊತ್ತಿದೆ, ಇನ್ ಕೇಸ್ ಆಫ್ 3x3 ಮ್ಯಾಟ್ರಿಕ್ಸಸ್ 1 0 0 0 1 0 0 0 1. ಸೊ ಜಸ್ಟ್ ಮಲ್ಟಿಪ್ಲೈ ಮಾಡಿರ್ತಕ್ಕಂಥದ್ದು 40 ಇಂದ. ಓಕೆನಾ? 40 ಇಂದ ಜಸ್ಟ್ ಮಲ್ಟಿಪ್ಲೈ ಮಾಡಿರ್ತಕ್ಕಂಥದ್ದು. ಸೊ ನೋಡಿ ಈ -23 ಅಂತ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿರ್ತಕ್ಕಂಥದ್ದು ಈ ಟರ್ಮ್ ನ ಜೊತೆಗೆ ಡೈರೆಕ್ಟ್ ಆಗಿ ಆಡ್ ಮಾಡಿರ್ತಕ್ಕಂಥದ್ದು. ಕನ್ಫ್ಯೂಷನ್ ಆಗಬೇಡಿ. ನೋಡಿ 63 ಆಗೇ ಇದೆ. ಸ್ಪಾಟ್ಲೈಟ್ ನ ಫಾಲೋ ಮಾಡಿ. -23 into 1 is -23 -40. ಈ ಟರ್ಮ್ ಹೇಗ್ ಬಂತು ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಫಸ್ಟ್ ಟರ್ಮ್ ನ ತಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ 46 -23 into -2 is -46. ನೆಕ್ಸ್ಟ್ ಇದು 0. ಅದೇ ರೀತಿ ನೋಡಿ 69 ಇದು -69 ಇದು 0. ಅದೇ ರೀತಿ ಈ ಟರ್ಮ್ ಯಾವ ರೀತಿ ಬಂತು ಅಂತ ನೋಡೋಣ. ಸ್ಪಾಟ್ಲೈಟ್ ಫಾಲೋ ಮಾಡಿ. 69 ಮತ್ತೆ ಇದು -69 ಮತ್ತೆ ಇದು 0. ಅದೇ ರೀತಿ ಈ ಟರ್ಮ್ ಯಾವ ರೀತಿ ಬಂತು ಅಂತ -6 -23 into -23 into -2 is +46. ನೆಕ್ಸ್ಟ್ ಇಲ್ಲಿ 40. ಓಕೆ, ಕನ್ಫ್ಯೂಷನ್ ಆಗುವಂಥದ್ದು ಏನಿಲ್ಲ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ಈ ಪ್ಲೇಸ್ಮೆಂಟ್ ಹೇಗ್ ಬಂತು ಅಂತ ನೋಡಿ. ಈಗ ಏನ್ ಸ್ಪಾಟ್ಲೈಟ್ ನೋಡ್ತಾ ಇರಲ್ಲ ಇದು ಅಂದ್ರೆ ಇಲ್ಲಿರ್ತಕ್ಕಂಥ ಟರ್ಮ್ ತಗೊಂಡಿರೋದು ನೋಡಿ 23. ನೆಕ್ಸ್ಟ್ -23 into 1 is -23. ನೆಕ್ಸ್ಟ್ ಇದು 0. ನೆಕ್ಸ್ಟ್ ಈ ಟರ್ಮ್ ಯಾವ ರೀತಿ ಬಂತು ಅಂತ ನೋಡ್ಕೊಳ್ಳಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಫಸ್ಟ್ ಟರ್ಮ್ 92, ಇದರಲ್ಲಿ ಇರ್ತಕ್ಕಂಥ ಫಸ್ಟ್ ಟರ್ಮ್ 92, ಇಲ್ಲಿ 0. ಓಕೆ, ಅದೇ ರೀತಿ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0 ಸಿಕ್ತು. ಅಂದ್ರೆ ದಿಸ್ ಇಸ್ ವಾಟ್ RHS. Therefore LHS is equal to RHS. That is A cube minus 23 into A minus 40I equal to 0. ಸೊ ನೋಡಿ ಇಷ್ಟು ನಾವು ಪ್ರೆಸೆಂಟ್ ಮಾಡಿದ್ರೆ ನಮಗೆ ಕಂಪ್ಲೀಟ್ಲಿ 5 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತುಂಬಾ ಈಸಿ ಇರುತ್ತೆ, ಬಟ್ ಟೈಮ್ ಸ್ವಲ್ಪ ತಗೊಳುತ್ತೆ. ಆಮೇಲೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಂದು ಸ್ಟೆಪ್ ನಲ್ಲೂ. ಒಂದು ಸಣ್ಣ ಒಂದು ವೇರಿ ಆದ್ರೂ ಒಂದು ಸಂಖ್ಯೆಯಲ್ಲಿ ಸೊ ಮಾರ್ಕ್ಸ್ ಕಳ್ಕೊಳ್ತೀರಾ. ಹಾಗಾಗಿ ಇದನ್ನ 5th ಕ್ವಶನ್ ಆಗಿ ನಾನು ಚೂಸ್ ಮಾಡಿರ್ತಕ್ಕಂಥ, ಯಾಕೆಂದ್ರೆ ಟೈಮ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. P is equal to 3x3 ಮ್ಯಾಟ್ರಿಕ್ಸ್ ಇದೆ. 1 2 -3 5 0 2 1 -1 1 ಮತ್ತೆ B and C ಈ ತರ ಇದೆ. ದೆನ್ ಕಂಪ್ಯೂಟ್ A plus B B minus C. ಓಕೆ, ಒಂದು ಇದು ಸಪ್ಲಿಮೆಂಟರಿ 2015 ಮತ್ತೆ ಮಾರ್ಚ್ 2020 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊಲ್ಯೂಷನ್. ಓಕೆ, ಸೊ ಗಿವನ್ ಮ್ಯಾಟ್ರಿಕ್ಸಸ್ ನ ಆಸ್ ಇಟ್ ಈಸ್ ಬರ್ಕೊಂಡಿದೀವಿ. A B ಮತ್ತೆ C. ಫಸ್ಟ್ ನಾವು ಕಂಡುಹಿಡ್ಕೊಬೇಕಾಗಿರೋದಲ್ಲಿ ನೋಡಿ ಏನೇನ್ ಕೇಳಿದ್ದಾರೆ ಅಂದ್ರ A plus B B minus C. ಆಮೇಲೆ ಇದನ್ನ ವೆರಿಫೈ ಮಾಡ್ಬೇಕಾಗಿದೆ. ಸೊ ಹಾಗಾಗಿ A plus B ನ ನಾವು ಕಂಡುಕೊಳ್ಳೋಣ. ಸೊ A ಮತ್ತೆ B ತಗೊಂಡಿದ್ದೀನಿ. ಈ ಮ್ಯಾಟ್ರಿಕ್ಸ್ ಅಡಿಷನ್ ನಿಮಗೆ ಗೊತ್ತಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಆಡ್ ಮಾಡೋದಷ್ಟೇ. ಸೊ ನೋಡಿ 1 + 3 4 2 - 1 1 3 -3 + 2 -1 5 + 4 9 0 + 2 2 2 + 5 7. ಸೊ ಈ ರೀತಿ. ಓಕೆನಾ? ಸೈನ್ ಕಡೆ ಹೆಚ್ಚಿನ ಗಮನ ಇರಲಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬೇಕಾಗಿರ್ತಕ್ಕಂಥದ್ದೇನು B - C. ನೋಡಿ B ಇದೆ, C ಇದೆ. ನೆಗೆಟಿವ್ ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕು. 3 - 4 -1 -1 minus of -1 becomes -2. 2 minus of -2 becomes 0. 4 minus 0 is 4. 2 minus 3 is -1. ಸೊ ಇದೇ ರೀತಿನೇ ಕಂಟಿನ್ಯೂ ಮಾಡಿ. ನೆಗೆಟಿವ್ ಇದೆ, ಬಿ ಕೇರ್ಫುಲ್.
ಮ್ಯಾಟ್ರಿಸಸ್ ಈಸಿ, ಬಟ್ ಯಾ ಮಾರಿದ್ರೆ ಮಾರ್ಕ್ಸ್ ಹೋಗುತ್ತೆ. ಈಗೇನ್ ವೆರಿಫೈ ಅಂತ ಕೇಳಿದಾರೆ, ಅದರಲ್ಲಿ LHS ಪಾರ್ಟ್ ನಾನು ತಗೊಂಡಿದ್ದೀನಿ, A ಪ್ಲಸ್ B ಮೈನಸ್ C. ಸೊ ಎ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ತಗೊಂಡೆ, ಬಿ ಮೈನಸ್ ಸಿ ಅಂದ್ರೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದನ್ನ ತಗೊಂಡಿರ್ತಕ್ಕಂಥದ್ದು. ಸೊ ಜಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಆಡ್ ಮಾಡಿರೋದು ನೋಡಿ. 1 minus 1 0, 2 minus 2 is 0, 3 minus 3 plus 0 is minus 3, 5 plus 4 is 9, 0 plus of minus 1 is minus 1, 2 plus 3 is 5. ಅದೇ ರೀತಿ ಥರ್ಡ್ ರೋನು ಸಹ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ RHS ಪಾರ್ಟ್ ತಗೊಳ್ಳೋಣ. A plus B minus C ಅಂತ. ಸೊ A plus B ನಾವು ಕಂಡು ಇಟ್ಕೊಂಡಿದ್ದೀವಿ, ನೆಗೆಟಿವ್ ಸೈನ್ ಆಗೇ ಇದೆ. C ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್. ಸೊ ನೋಡಿ, ಒಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 4 minus 4 is 0, 1 minus 1 is 0, ಮೈನಸ್ ನೋಡಿ ಇಲ್ಲೊಂದು ಮೈನಸ್ ಇದೆ, ಇಟ್ ಬಿಕಮ್ಸ್ minus 3. ಸೊ ಅದೇ ರೀತಿ ರಿಮೈನಿಂಗ್ 2 ರೋಸ್ ನ ನೀವು ಸಬ್ಟ್ರಾಕ್ಟ್ ಮಾಡಿ, ಮತ್ತೆ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಅಬ್ಸರ್ವ್ ಮಾಡಿ, ಸೇಮ್ ಇದೆ. ಅಲ್ಲಿಗೆ ಏನಾಯ್ತು, ಫ್ರಮ್ 1 and 2 LHS is equal to RHS, that is A plus of B minus C equal to A plus B minus C. ಸೊ ಇಷ್ಟು ನಾವು ಕಂಪ್ಲೀಟ್ ಆಗಿ ನಾವು ಪ್ರೆಸೆಂಟ್ ಮಾಡಿದ್ರೆ 5 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. If A is equal to ನೋಡಿ 3 cross 1 ಇದೆ, 3 row 1 column. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ವೆರಿಫೈ ಮಾಡ್ಬೇಕಾಗಿರೋದೇನು, AB ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು B ಡ್ಯಾಶ್ A ಡ್ಯಾಶ್ ಅಂತ. ಓಕೆ, ಇದು ಮಾರ್ಚ್ 2016 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಈ ಕ್ವಶನ್ ಯೂಶಲಿ ತುಂಬಾ ತಪ್ಪು ಮಾಡ್ತಾರೆ. ಬಹಳ ಈಸಿ ಇರ್ತಕ್ಕಂಥ ಕ್ವಶನ್, ಬಟ್ ಬಹಳನೇ ತಪ್ಪು ಮಾಡ್ತಾರೆ. ಬಹಳ ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡಿ. ಗಿವನ್, ಸೊ ಗಿವನ್ ಮ್ಯಾಟ್ರಿಕ್ಸ್ ಆಸ್ ಇಟ್ ಈಸ್ ಬರ್ಕೊಂಡಿರ್ತೀನಿ. ನೆಕ್ಸ್ಟ್ ಏನ್ ಮಾಡಬೇಕು, ಮೊದಲನೇ ಸ್ಟೆಪ್ ನಲ್ಲಿ ಅವುಗಳ ಟ್ರಾನ್ಸ್ಪೋಸ್ ನ ತಗೊಳ್ಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ನಿಮಗೆ ಗೊತ್ತಿದೆ, ರೋ ನ ಕಾಲಮ್ ಆಗಿ ಕಾಲಮ್ ನ ರೋ ಆಗಿ ಬರೆಯುವಂತದ್ದು. ನೋಡಿ A ಡ್ಯಾಶ್ A ಅಂತ ಇದೆ -2 4 5. ಸೊ A ಡ್ಯಾಶ್ ಅಂದ್ರೆ ಏನಾಗುತ್ತೆ, -2 4 5 ಅಂತ ಇದೆ. ಸೊ B ಅಂದ್ರೆ 1 3 6 ಅಂತ ಇದೆ. ಸೊ B ಡ್ಯಾಶ್ ಅಂದ್ರೆ ಏನಾಯ್ತು, 1 3 -6 ಅಂತ ಆಯ್ತು. ಓಕೆ, ಈಗ ನಮ್ಮ ಮೊದಲನೇ ಸ್ಟೆಪ್ AB. ಆಕ್ಚುಲಿ ನಾವು ವೆರಿಫೈ ಮಾಡ್ಬೇಕಾಗಿರ್ತಕ್ಕಂಥದ್ದೇನು, AB ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು B ಡ್ಯಾಶ್ A ಡ್ಯಾಶ್ ಅಂತ. ಓಕೆ, ಸೊ ಹಾಗಾಗಿ ಈಗ ಫಸ್ಟ್ AB ಹೋಲ್ ಡ್ಯಾಶ್ ಬೇಕು ಅಂದ್ರೆ ನಾವು ಫಸ್ಟ್ AB ನ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ಸ್ಟೆಪ್ ನ ಆಲ್ಮೋಸ್ಟ್ ತಪ್ಪು ಮಾಡ್ತಾರೆ, ಬಹಳ ಎಚ್ಚರಿಕೆಯಿಂದ ಗಮನಿಸಿ. ಇಲ್ಲಿ ಇದು 3 ಕ್ರಾಸ್ 1, ಇದು 1 ಕ್ರಾಸ್ 3. ಸೊ ಅಲ್ಟಿಮೇಟ್ಲಿ ನಮಗೆ 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಬರಬೇಕು. ಬಟ್ ಆ 100ಕ್ಕೆ 90 ಅಥವಾ ಒಂದು 50% ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಒಂದೇ ಕಾಲಂ ಬರೋ ರೀತಿ ಮಾಡ್ತೀರಿ. ಆ ರೀತಿ ಮಾಡಬೇಡಿ, 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಬರುತ್ತೆ. ಬಿ ಕೇರ್ಫುಲ್. ಎಷ್ಟು ಈಸಿ ಇದೆ ಅಂತ. ಈ -2 ಇಂದ ಕಂಪ್ಲೀಟ್ಲಿ ಈ ಟರ್ಮ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಇರೋನ. ಸೊ ನೋಡಿ, -2 into 1 is -2, -2 into 3 is -6, -2 into -6 is +12, 4 into 1 is 4, 4 into 3 is 12, 4 into -6 is -24, 5 into 1 is 5, 5 into 3 is 15, 5 into -6 is -30. ನೋಡಿ ಎಷ್ಟು ಈಸಿ ಇದೆ. ಜಸ್ಟ್ ಈ -2 ನ ಫಿಕ್ಸ್ ಇಟ್ಕೊಂಡು ಕಂಪ್ಲೀಟ್ಲಿ ಈ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿರ್ತಕ್ಕಂಥದ್ದು. ಅದೇ ರೀತಿ 4 ಇಂದ, ಓಕೆ, ಅದೇ ರೀತಿ 5 ಇಂದ. ಎಷ್ಟು ಈಸಿ ಇದೆ. ಇಷ್ಟು ಈಸಿ ಇರೋದನ್ನ ನೀವು ಯೂಶಲಿ ತಪ್ಪು ಮಾಡ್ತೀರಿ. ಓಕೆ, ಆ ರೀತಿ ತಪ್ಪು ಮಾಡಬೇಡಿ. ಸೊ ABC ಇತ್ತು. AB ಹೋಲ್ ಡ್ಯಾಶ್ ಅಂದ್ರೆ ಏನಾಗುತ್ತೆ, ಕನ್ಸಿಡರ್ LHS AB ಹೋಲ್ ಡ್ಯಾಶ್. ಸೊ ನೋಡಿ, ಈ ರೋ ನ ಕಾಲಮ್ ಆಗಿ ಕಾಲಮ್ ನ ರೋ ಆಗಿ ಬರೆದ್ರೆ ಮುಗ್ದೆ ಹೋಯ್ತು ಅಷ್ಟೇ. ಹಿಂಗೆ ಇದು ರೋ ಆಗಿದೆ, ಇಲ್ಲಿ ಕಾಲಮ್ ಆಗುತ್ತೆ. ರೋ ಬಿಕಮ್ಸ್ ಕಾಲಮ್, ರೋ ಬಿಕಮ್ಸ್ ಕಾಲಮ್. ಓಕೆ,
ಎ ಬಿ ಓಲ್ ಡ್ಯಾಶ್ ಆಯ್ತು. ಈಗ ನಾವು ಈಗ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು, ಬಿ ಡ್ಯಾಶ್ ಎ ಡ್ಯಾಶ್. ಆರ್ ಎಚ್ ಎಸ್ ಬಿ ಡ್ಯಾಶ್ ಎ ಡ್ಯಾಶ್. ಸೊ ಇಲ್ಲೂ ಅಷ್ಟೇ 3 x 1 into 1 x 3 ಅಂತ ಇದೆ. 3 x 3 ಮ್ಯಾಟ್ರಿಕ್ಸ್ ಬರಬೇಕು. ಬಹಳ ಈಸಿ ಇದೆ ನೋಡಿ. ಸೊ ಜಸ್ಟ್ ಈ 1 ಇಂದ ಕಂಪ್ಲೀಟ್ಲಿ ಇದು ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಎಷ್ಟು ಈಸಿ ಇದೆ ನೋಡಿ. 1 into -2 is -2. 1 into 4 is 4. 1 into 5 is 3 into -2 is -6. 3 into 4 is 12. 3 into 5 is 15. -6 into -2 is +12. -6 into -4 is -24. -6 into +5 is -30. ಸೊ LHS ನ ನಾವೇನು ಸಾಲ್ವ್ ಮಾಡಿದೀವಿ ಅಬ್ಸರ್ವ್ ಮಾಡಿ. ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಅಬ್ಸರ್ವ್ ಮಾಡಿ. ಫ್ರಮ್ ಈಕ್ವೇಶನ್ 1 and 2 ನಮಗೆ ಏನು ಗೊತ್ತಾಗುತ್ತೆ, LHS is equal to RHS, that is AB O dash is equal to B dash A dash. ನೋಡಿ ಎಷ್ಟು ಈಸಿ ಇರತಕ್ಕಂತ ಪ್ರಾಬ್ಲಮ್, ನೀವು ತಪ್ಪು ಮಾಡೋ ಚಾನ್ಸಸ್ ಬಹಳನೇ ಇದೆ. ಬಿ ಕೇರ್ಫುಲ್. ಈ ತರ ಮಲ್ಟಿಪ್ಲಿಕೇಶನ್ 3 x 1 ಮತ್ತೆ 1 x 3 ಇದ್ರೆ 3 x 3 ನೇ ಮ್ಯಾಟ್ರಿಕ್ಸ್ ಬರುತ್ತೆ ಅನ್ನೋದನ್ನ ಮರಿಬೇಡಿ. ಸೊ ಇಷ್ಟು ನೀವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದೆ ಆದ್ರೆ 5 ಮಾರ್ಕ್ ನಿಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ. ಪ್ರಾಕ್ಟಿಕ್ಸ್ ಕ್ವಶನ್. ಸೊ ನೋಡಿ ಪ್ರೀವಿಯಸ್ ಏನ್ ಸಾಲ್ವ್ ಮಾಡಿದ್ವಿ ಆಸ್ ಇಟ್ ಈಸ್ ಕ್ವಶನ್. ಓಕೆ, ನಂಬರ್ ಮಾತ್ರ ಚೇಂಜ್ ಇದೆ ಅನ್ನೋದು ಬಿಟ್ರೆ ಮೆಥಡ್ ಎಲ್ಲ ಒಂದೇ. ಸಪ್ಲಿಮೆಂಟರಿ 2018 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಈ ಕ್ವಶನ್ ಎ ಮ್ಯಾಟ್ರಿಕ್ಸ್ ಎ ಇದೆ, ಮ್ಯಾಟ್ರಿಕ್ಸ್ ಬಿ ಇದೆ ಮತ್ತೆ ಮ್ಯಾಟ್ರಿಕ್ಸ್ ಸಿ ಇದೆ. ಸಿ ಎಸ್ 3 ಮ್ಯಾಟ್ರಿಕ್ಸ್ ಇದೆ. ಓಕೆ, ಸಪ್ಲಿಮೆಂಟರಿ 2016, ಸಪ್ಲಿಮೆಂಟರಿ 2017, ಮಾರ್ಚ್ 18 ಮತ್ತೆ ಸಪ್ಲಿಮೆಂಟರಿ 2019. ಸೊ ಪ್ರೆಸೆಂಟೇಶನ್ ಎಲ್ಲ ಒಂದೇ ತರ ಇರೋದ್ರಿಂದ ನೀವು ಪ್ರಯತ್ನ ಪಡಿ, ನೀವೇ ಓನ್ ಆಗಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸಿ ಕ್ವಶನ್ ನೋಡಿ, ಎ ಕೊಟ್ಟಿದ್ದಾರೆ. a cube minus 6 into a square plus 7 into a plus 2i equal to 0 ಅಂತ ಪ್ರೂವ್ ಮಾಡಬೇಕಾಗಿದೆ. ಮಾರ್ಚ್ 2017 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಇದಕ್ಕೆ ನೀವು a ಸ್ಕ್ವೇರ್ ಮತ್ತೆ a ಕ್ಯೂಬ್ ನ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೇಮ್ ಮೆಥಡ್, ದಯವಿಟ್ಟು ನೀವೇ ಪ್ರಯತ್ನ. ಇನ್ನೊಂದು ಕ್ವಶನ್ ಇದೆ. ಮ್ಯಾಟ್ರಿಕ್ಸ್ ಎ ಇದೆ, ಮ್ಯಾಟ್ರಿಕ್ಸ್ ಬಿ ಇದೆ, ಮ್ಯಾಟ್ರಿಕ್ಸ್ ಸಿ ಇದೆ. ಓಕೆ, ಸೊ ಈ ಒಂದು ಕ್ವಶನ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಯಾವ ಇಯರ್ ನಲ್ಲೂ ಕೇಳಿಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಡಿಫ್ರೆಂಟ್ ಇದೆ ಕ್ವಶನ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಈ ಒಂದು ವಿಡಿಯೋ ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ.